ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ನಾನು ಈ ಪ್ರಯಾಗ್ರಾಜ್ಗೆ, ಈ ಮಹಾಕುಂಭ ಮೇಳಕ್ಕೆ ಬಂದು ಸುಮಾರು 23 ದಿನಗಳೇ ಕಳೆದು ಹೋಯ್ತು. ನೋಡಿ, ಗೊತ್ತೇ ಆಗ್ಲಿಲ್ಲ. ಈ 24 ದಿನಗಳಲ್ಲಿ ನಾನು ಈ ಪ್ರಯಾಗ್ರಾಜ್ನಲ್ಲಿ ಈ ಮಹಾಕುಂಭ ಮೇಳದಲ್ಲಿ ಕಂಡಂತ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ನಿಮಗೆ ತಿಳಿಸೋಣ ಅಂತ ಅನ್ಕೊಂಡೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಜನವರಿ 13ನೇ ತಾರೀಕಿನಿಂದ ಫೆಬ್ರವರಿ 26ರವರೆಗೆ ಈ ಮಹಾಕುಂಭ ಮೇಳ ನಡೀತಾ ಇದೆ. ಈಗಾಗಲೇ ಮುಖ್ಯ 5 ಅಮೃತ ಸ್ನಾನಗಳು ಕೂಡ ನಡೆದಿದೆ. ಜನವರಿ 13ನೇ ತಾರೀಕಿಗೆ ಪುಷ್ಯ ಪೂರ್ಣಿಮಾ ಸ್ನಾನ ಆಗಿರಬಹುದು, ಜನವರಿ 15ನೇ ತಾರೀಕಿಗೆ ಮಕರ ಸಂಕ್ರಾಂತಿ ಸ್ನಾನ ಆಗಿರಬಹುದು, ಇನ್ನು 29ನೇ ತಾರೀಕಿಗೆ ಮೌನಿ ಅಮಾವಾಸ್ಯೆ ಸ್ನಾನ ಆಗಿರಬಹುದು, ಫೆಬ್ರವರಿ 3ನೇ ತಾರೀಕಿಗೆ ಬಸಂತ ಪಂಚಮಿ ಸ್ನಾನ ಆಗಿರಬಹುದು, ಇನ್ನು ಫೆಬ್ರವರಿ 12ನೇ ತಾರೀಕಿಗೆ ಮಾಗಿ ಹುಣ್ಣಿಮೆ ಸ್ನಾನ. ಇವೆಲ್ಲವೂ ಕೂಡ ಈಗ ನಡೆದಿದೆ. ಇನ್ನು ಫೆಬ್ರವರಿ 26ನೇ ತಾರೀಕಿಗೆ ನಡೆಯಲಿರುವಂತಹ ಮಹಾಶಿವರಾತ್ರಿ ಸ್ನಾನ ಒಂದು ಬಾಕಿ ಇದೆ. ಈ ಮಹಾಕುಂಭ ಮೇಳದಲ್ಲಿ ಜನವರಿ 13ನೇ ತಾರೀಕಿನಿಂದ ಈ ಫೆಬ್ರವರಿ 13ನೇ ತಾರೀಕಿನವರೆಗೆ ಒಟ್ಟಾರೆಯಾಗಿ 45 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ಇನ್ನು ಫೆಬ್ರವರಿ 26ರ ಒಳಗೆ ಸುಮಾರು 55 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಈ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಇದು US ಮತ್ತು ಕೆನಡಾ ಜನಸಂಖ್ಯೆಯನ್ನ ಮೀರಿಸುವಂತಹ ಸಂಖ್ಯೆ. ಇದಲ್ವಾ ನಮ್ಮ ಭಾರತದ ತಾಕತ್ತು ಅಂತ ಹೇಳಿದ್ರೆ, ಇದಲ್ವಾ ಸನಾತನ ಧರ್ಮದ ತಾಕತ್ತು ಅಂತ ಹೇಳಿದ್ರೆ. ನಾನು ಆಗ್ಲೇ ನಿಮಗೆ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ನಾನು ಈ ಮಹಾಕುಂಭ ಮೇಳದಲ್ಲಿ ಗಮನಿಸಿದೀನಿ ಅಂತ ಹೇಳಿದೆ. ಏನು ನೋಡಿ, ಇಲ್ಲಿ ಪ್ರತಿದಿನ ಕೋಟ್ಯಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ದಿನ ಕೂಡ ನಾನು ದೇಶ ವಿರೋಧಿ ಹೇಳಿಕೆಗಳನ್ನ ಕೇಳಲಿಲ್ಲ. ಇಲ್ಲಿ ಪ್ರತಿದಿನ ಕೋಟ್ಯಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ, ಆದ್ರೆ ನಾನು ಯಾವತ್ತೂ ಕೂಡ ದೇಶ ವಿರೋಧಿ ಘೋಷಣೆಗಳನ್ನ ಕೇಳಲಿಲ್ಲ. ಇಲ್ಲಿ ಪ್ರತಿದಿನ ಕೋಟ್ಯಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ, ಆದ್ರೆ ನಾನು ಯಾವತ್ತೂ ಕೂಡ ಪ್ರಚೋದನಕಾರಿ ಹೇಳಿಕೆ ಅಥವಾ ಘೋಷಣೆಗಳನ್ನ ಕೇಳಲಿಲ್ಲ. ಇಲ್ಲಿ ಪ್ರತಿದಿನ ಕೋಟ್ಯಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ, ಆದ್ರೆ ನಾನು ಯಾವತ್ತೂ ಕೂಡ ಅನ್ಯ ಮತದವರನ್ನ ಹೀಯಾಳಿಸುವಂತಹ ಘೋಷಣೆ ಅಥವಾ ಹೇಳಿಕೆಗಳನ್ನ ಕೇಳಿಲ್ಲ. ಇಲ್ಲಿ ಪ್ರತಿದಿನ ಕೋಟ್ಯಾಂತರ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ, ಆದ್ರೆ ಯಾವತ್ತೂ ಕೂಡ ಕಲ್ಲು ತೂರಾಟ ನಡೆದಿಲ್ಲ. ಇಲ್ಲಿ ಪ್ರತಿದಿನ ಕೋಟ್ಯಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ, ಆದ್ರೆ ನಾನು ಯಾವತ್ತೂ ಕೂಡ ಪ್ರಾಣಿ ಹಿಂಸೆಯನ್ನ ಕಾಣಲಿಲ್ಲ. ಇಲ್ಲಿ ಪ್ರತಿದಿನ ಕೋಟ್ಯಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ, ಆದ್ರೆ ನಾನು ಯಾವತ್ತೂ ಕೂಡ ಜಾತಿ ಅನ್ನುವಂತಹ ಹೊಡೆದಾಟವನ್ನ ನೋಡ್ಲಿಲ್ಲ. ಈ ಮಹಾಕುಂಭ ಮೇಳದಲ್ಲಿ ನಾನು ಒಂದು ಒಗ್ಗಟ್ಟನ್ನ ಕಂಡೆ. ದೇಶ, ಧರ್ಮ, ಈ ಒಂದು ರಶ್ ಆಗಿರಬಹುದು, ಧೂಳಾಗಿರಬಹುದು, ಬಿಸಿಲಾಗಿರಬಹುದು, ಇವೆಲ್ಲವನ್ನ ಮೀರಿ ಏನೋ ಒಂದು ವಿಶೇಷತೆಯನ್ನ ಕಂಡೆ. ನಾನು ನಿಮಗೆ ಯಾವಾಗ್ಲೂ ಒಂದು ಹೇಳ್ತಾ ಇದ್ದೆ, ಈ ಮಹಾಕುಂಭ ಮೇಳ ಅನ್ನುವಂತಹ ಆಧ್ಯಾತ್ಮಿಕ ವಿಸ್ಮಯದಲ್ಲಿ ಪಾಲುದಾರರಾಗಿ, ಈ ಆಧ್ಯಾತ್ಮಿಕ ಲೋಕದಲ್ಲಿ ನೀವು ಕೂಡ ಪಾಲುದಾರರಾಗಿ ಅಂತ. ಆ ಆಧ್ಯಾತ್ಮಿಕ ವಿಸ್ಮಯ, ಆ ಆಧ್ಯಾತ್ಮಿಕ ಲೋಕವನ್ನ ನಾನು ಕಂಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ಅದನ್ನ ನೀವು ಕೂಡ ಕಾಣಬೇಕು ಅಥವಾ ನೀವು ಕೂಡ ಅನುಭವಿಸಬೇಕು ಅಂತ ಹೇಳಿದ್ರೆ ಅದನ್ನ ನೀವು ಇಲ್ಲೇ ಬರಬೇಕು. ಇಲ್ಲಿ ಬಂದಾಗ ಮಾತ್ರ ಅದು ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಪುಟ್ಟ ಮಗುವಿನಿಂದ ಹಿಡಿದು ಹಣ್ಣು ಮುದುಕರವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಪುಣ್ಯ ಪ್ರಾಪ್ತಿಯ ಹಾದಿಯಲ್ಲಿ ಈ ಪ್ರಯಾಗ್ರಾಜ್ನತ್ತ ಬರ್ತಾ ಇದ್ದಾರೆ, ಈ ಮಹಾಕುಂಭ ಮೇಳದತ್ತ ಬರ್ತಾ ಇದ್ದಾರೆ. ಅಂಡ್ ನಾನು ಇಲ್ಲಿ ಕಂಡಂತ ಇನ್ನೊಂದು ಸೂಕ್ಷ್ಮ ವಿಚಾರ ಏನು ಅಂತ ಕೇಳಿದ್ರೆ, ಮಸೀದಿ, ಇಲ್ಲಿ ಮಸೀದಿ ಪಕ್ಕದಲ್ಲೇ ಇದೆ. ನಾನು ಆ ಮಸೀದಿಯ ಎದುರಲ್ಲೇ ಪ್ರತಿದಿನ ಓಡಾಡ್ತಾ ಇದ್ದೀನಿ. ಕೋಟ್ಯಾಂತರ ಭಕ್ತಾದಿಗಳು ಪ್ರತಿದಿನ ಓಡಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಒಂದು ಮಸೀದಿಯ ಎದುರು ಒಂದು ಮೆರವಣಿಗೆ ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ನಿಮಗೆ ಗೊತ್ತಲ್ವಾ? ಗಣೇಶ ಚತುರ್ಥಿಯ ದಿವಸ ಒಂದು ಮೆರವಣಿಗೆ ಹೋಗ್ಬೇಕು ಅಥವಾ ರಾಮನವಮಿಗೆ ಒಂದು ಮೆರವಣಿಗೆ ಹೋಗಬೇಕು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಇಂದ ಪರ್ಮಿಷನ್ ತಗೊಳ್ಬೇಕು. ಆ ಕಡೆ ಈ ಕಡೆ ಅಂತ ಅಲ್ದಾಡಿಸ್ಬಿಡ್ತಾರೆ, ಹೌದಲ್ವೋ? ಆ ಪರ್ಮಿಷನ್ ತಗೊಂಡ ಮೇಲೂ ಆರಾಮಾಗಿ ಖುಷಿಯಿಂದ ಆ ಒಂದು ಮೆರವಣಿಗೆಯನ್ನ ನಡೆಸೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅಲ್ಲೂ ಕೂಡ ಏನೋ ಒಂದಷ್ಟು ಸಮಸ್ಯೆಗಳಾಗತ್ತೆ, ಕಲ್ಲು ತೂರಾಟ ಆಗುತ್ತೆ, ಏನೋ ಒಂದು ಆಗುತ್ತೆ. ಆದ್ರೆ ಈ ಪ್ರಯಾಗ್ರಾಜ್ನಲ್ಲಿ ಈ ಮಹಾಕುಂಭ ಮೇಳದಲ್ಲಿ ಮಸೀದಿ ಇದೆ, ಮೇನ್ ರೋಡ್ ಪಕ್ಕದಲ್ಲೇ ಇದೆ. ಆ ಮಸೀದಿಯ ಎದುರು ಪ್ರತಿದಿನ ಕೋಟ್ಯಾಂತರ
ಕೋಟ್ಯಾಂತರ ಭಕ್ತಾದಿಗಳು ಓಡಾಡ್ತಾ ಇದ್ದಾರೆ. ಆದ್ರೆ ಯಾವತ್ತೂ ಕೂಡ ಈ ಕೋಟ್ಯಾಂತರ ಭಕ್ತಾದಿಗಳಿಂದ ಆ ಮಸೀದಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗ್ಲಿಲ್ಲ, ಅಥವಾ ಆ ಮಸೀದಿಯಿಂದ ಇಲ್ಲಿ ಬರುವಂತಹ ಯಾವ ಭಕ್ತಾದಿಗಳಿಗೂ ಕೂಡ ಏನೂ ಆಗ್ಲಿಲ್ಲ, ಯಾವುದೇ ತೊಂದರೆ ಆಗ್ಲಿಲ್ಲ. ಎಲ್ಲವೂ ಕೂಡ ಸರಿಯಾಗಿ ಅಥವಾ ಖುಷಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೇಗೆ ಸಾಧ್ಯ ಇದು? ಈ ಮಸೀದಿಯ ಎದುರು ಮೆರವಣಿಗೆ ಹೋಗಬಾರ್ದು, ಹೋದ್ರೆ ಸಮಸ್ಯೆಗಳಾಗತ್ತೆ, ಅದು ಇದು ಅಂತ ಇದೆಯಲ್ಲ. ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ವಲ್ಲ. ಈ ಪ್ರಯಾಗ್ರಾಜ್ ನಲ್ಲಿ ನಾನು ಈ ಒಂದು ಸಿಚುವೇಶನ್ ಅನ್ನ ನೋಡಿದ ಮೇಲೆ ನನಗೇನ್ ಅನ್ನಿಸ್ತು ಅಂತ ಹೇಳಿದ್ರೆ, ಅವೆಲ್ಲವೂ ಕೂಡ ರಾಜಕೀಯದವರು ತಮ್ಮ ಲಾಭಕ್ಕಾಗಿ ಮಾಡ್ಕೊಂಡಿರುವಂತದ್ದು. ಯಾಕೆ ಇಲ್ಲೂ ಕೂಡ ಮಸೀದಿ ಎದುರು ಇಷ್ಟು ಮಂದಿ ಹೋಗ್ತಾ ಇದ್ದಾರಲ್ಲ, ಯಾಕೆ ಈ ಸಮಸ್ಯೆ ಇಲ್ಲ? ಅದು ರಾಜಕೀಯದವರ ಕೈಯಲ್ಲಿದೆ. ಯಾರು ಆಡಳಿತ ನಡೆಸ್ತಾ ಇದ್ದಾರಲ್ಲ, ಅದು ಅವರ ಕೈಯಲ್ಲಿರುತ್ತೆ. ಏನು ಸಮಸ್ಯೆ ಆಗಲ್ಲ, ಎಲ್ಲವೂ ಕೂಡ ಹಿಡಿತದಲ್ಲಿ ಇಟ್ಟುಕೊಂಡಿದ್ರೆ. ಇದು ಯೋಗೀಜಿ ಆಡಳಿತದ ಒಂದು ಸಣ್ಣ ಝಲಕ್ ಅಂತ ಹೇಳಬಹುದು. ಇದು ಸನಾತನ ಧರ್ಮದ ಶ್ರೇಷ್ಠತೆ ಕೂಡ ಹೌದು. ಅದಕ್ಕಾಗಿ ನಾನು ಹೇಳಿದ ಹಾಗೆ ಇವತ್ತು ಪಾಶ್ಚಾತ್ಯರು ಸನಾತನ ಧರ್ಮವನ್ನ ಇಷ್ಟಪಡ್ತಾ ಇರುವಂತದ್ದು, ಪ್ರೀತಿ ಮಾಡ್ತಾ ಇರುವಂತದ್ದು, ಗೌರವಿಸ್ತಾ ಇರುವಂತದ್ದು. ಈ ಮಹಾಕುಂಭ ಮೇಳ ಅನ್ನುವಂಥದ್ದು ಏನಿದೆ, ಇದು ಖಂಡಿತವಾಗ್ಲೂ ಇಡೀ ವಿಶ್ವಕ್ಕೆ ಒಂದು ಅದ್ಭುತವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದೆ. ನಮ್ಮ ದೇಶದ ತಾಕತ್ತು ಏನನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ಈ ಮಹಾಕುಂಭ ಮೇಳ ಸಾರಿ ಸಾರಿ ಹೇಳಿದೆ. ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆ ಏನು ಅನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ಸಾರಿ ಸಾರಿ ಹೇಳಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನ ನೀಡುವಂತಹ ಒಂದು ಧರ್ಮ ಅಂತ ಹೇಳಿದ್ರೆ ಅದು ಸನಾತನ ಧರ್ಮ. ಇಡೀ ಜಗತ್ತಿಗೆ ಒಳಿತಾಗ್ಲಿ, ಎಲ್ಲರೂ ಖುಷಿಯಾಗಿರ್ಲಿ, ಸರ್ವೇ ಜನಃ ಸುಖಿನೋ ಭವಂತು ಅಂತ ಹೇಳುವಂತಹ ಅಥವಾ ಎಲ್ಲರ ಒಳಿತನ್ನ ಬಯಸುವಂತಹ ಒಂದೇ ಒಂದು ಧರ್ಮ ಅಂತ ಹೇಳಿದ್ರೆ ಅದು ಸನಾತನ ಧರ್ಮ. ಪ್ರತಿಯೊಂದು ಮತದವರನ್ನ ಕೂಡ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಳುವಂತಹ ಒಂದೇ ಒಂದು ಧರ್ಮ ಅಂತ ಹೇಳಿದ್ರೆ ಅದು ಸನಾತನ ಧರ್ಮ. ಪ್ರಕೃತಿಯಲ್ಲೂ ಕೂಡ ದೇವರನ್ನ ಕಾಣುವಂತಹ, ಪ್ರಕೃತಿಯನ್ನ ಕೂಡ ದೇವರು ಅಂತ ಪೂಜಿಸುವಂತಹ ಒಂದೇ ಒಂದು ಧರ್ಮ ಅಂತ ಹೇಳಿದ್ರೆ ಅದು ಸನಾತನ ಧರ್ಮ. ಪ್ರತಿ ಒಬ್ಬರಲ್ಲೂ ಕೂಡ ಅಥವಾ ಪ್ರತಿ ಒಂದರಲ್ಲೂ ಕೂಡ ದೈವತ್ವವನ್ನ ಕಾಣುವಂತಹ ಒಂದೇ ಒಂದು ಧರ್ಮ ಅಂತ ಹೇಳಿದ್ರೆ ಅದು ಸನಾತನ ಧರ್ಮ. ಇವತ್ತು ಇಡೀ ವಿಶ್ವದಲ್ಲೇ ಯಾವುದೇ ಆಮಿಷ ಒಡ್ಡದೆ ಎಲ್ಲರನ್ನ ಸೆಳೀತಾ ಇರುವಂತಹ, ಎಲ್ಲರೂ ಒಪ್ಪಿಕೊಳ್ತಾ ಇರುವಂತಹ, ಎಲ್ಲರೂ ಅಪ್ಪಿಕೊಳ್ತಾ ಇರುವಂತಹ ಧರ್ಮ ಅಂತ ಹೇಳಿದ್ರೆ ಸನಾತನ ಧರ್ಮ. ಇದು ಸನಾತನ ಧರ್ಮದ ಶ್ರೇಷ್ಠತೆ. ಅಂತಹ ಒಂದು ಸನಾತನ ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುವಂತಹ ಮಹಾಕುಂಭ ಮೇಳದಲ್ಲಿ ನಾವೆಲ್ಲರೂ ಪಾಲುದಾರರಾಗ್ತಾ ಇದ್ದೀವಿ. 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಒಂದು ಮಹಾಕುಂಭ ಮೇಳದಲ್ಲಿ ನೀವು ಕೂಡ ಪಾಲುದಾರರಾಗಿ ಇಡೀ ವಿಶ್ವಕ್ಕೆ ಈ ಒಂದು ಮಹಾಕುಂಭ ಮೇಳ ಒಂದು ಅದ್ಭುತವಾದಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಇಡೀ ವಿಶ್ವವೇ ಈ ಕಡೆ ತಿರುಗಿ ನೋಡ್ತಾ ಇದೆ. ಹಾಗಿರುವಾಗ ನಾವು ಕೂಡ ಇದರಲ್ಲಿ ಪಾಲುದಾರರಾಗಬೇಕಲ್ವಾ? ಯಾಕಂತ ಹೇಳಿದ್ರೆ ಇದು ನಮ್ಮದು, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಮೂಲ. ನಮ್ಮ ಮೂಲವನ್ನ ನಾವು ಯಾಕೆ ಬಿಟ್ಟು ಕೊಡ್ಬೇಕು? ಹಾಗಾಗಿ ನೀವು ಕೂಡ ಬನ್ನಿ. ಈ ಆಧ್ಯಾತ್ಮಿಕ ವಿಸ್ಮಯ, ಈ ಆಧ್ಯಾತ್ಮಿಕ ಲೋಕ ಏನನ್ನುವಂಥದ್ದನ್ನ ನೀವು ಕೂಡ ಇಲ್ಲಿ ಬಂದು ಒಂದು ಬಾರಿ ಅನುಭವಿಸಿ ಅಂತ ನಾನು ನಿಮ್ಮ ಮುಮ್ತಾಜ್ ಈ ಪ್ರಯಾಗ್ರಾಜ್ನಿಂದ ಕೇಳ್ಕೊಳ್ತಾ ಇದ್ದೀನಿ. ಬರ್ತೀರಲ್ವಾ? ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.